ಗುಗ್ರಟ್ಟಿ ಎಂಬ ಏರಿಯಾದಲ್ಲಿ ಇಬ್ಬರ ಹತ್ಯೆ ನಡೆಯುತ್ತದೆ. ಅದರಲ್ಲಿ ಮೃತೆ ನಾಗಲಕ್ಷ್ಮಿ ಅಂತ 24 ವರ್ಷ ವಯಸ್ಸು ಹಾಗೂ ಆಕೆಯ ತಂದೆ ಶ್ರೀನಿವಾಸ್ ಅಲಿಯಾಸ್ ವೆಂಕಟೇಶ್ ಅಂತ 47 ವರ್ಷ ವಯಸ್ಸು. ಇವರಿಬ್ಬರು ಕೊಲೆಯಾಗಿರುವಂಥದ್ದು. ಇದರಲ್ಲಿ ಮೃತೆ ನಾಗಲಕ್ಷ್ಮಿಯ ತಾಯಿ ಪೋಸಮ್ಮ ಏನಿದ್ದಾಳೆ ಅವಳು ಕೂಡ ಗಾಯಗೊಂಡಿದ್ದು ಅವಳಿಂದ ನಾವು ದೂರನ್ನು ಪಡೆದಿದ್ದೇವೆ. ಆ ದೂರಿನ ಆಧಾರದ ಮೇಲೆ APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಮರ್ಡರ್ ಕೇಸು ದಾಖಲಾಗಿರುವಂಥದ್ದು. ಈಗಾಗಲೇ ಇದರಲ್ಲಿ ಆರೋಪಿತರಾಗಿರುವಂತಹ ಮೃತೆ ನಾಗಲಕ್ಷ್ಮಿಯ ಗಂಡ ಹಾಗೂ ಅವನು 29 ವರ್ಷ ವಯಸ್ಸು, ಹಾಗೆ ಆಕೆಯ ಮೈದುನ 27 ವರ್ಷ ವಯಸ್ಸು, ಮಾವ 50 ವರ್ಷ ವಯಸ್ಸು. ಇವರು 3 ಜನ ಅವರನ್ನು ನಾವು ಈಗಾಗಲೇ ಈ ಪ್ರಕರಣದಲ್ಲಿ ಬಂಧಿಸಿದ್ದು ಅವರಿಂದ ಹತ್ಯೆಗೆ ಉಪಯೋಗಿಸಿದಂತಹ ಮಚ್ಚೆ ಏನಿದೆ, ವೆಪನ್ ಏನಿದೆ ಅದನ್ನು ಸೀಸ್ ಮಾಡಲಾಗಿದೆ. ಹಾಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದರಲ್ಲಿ ಈ ಮೃತೆ ಏನಿದ್ದಾಳೆ ಅವಳು ನಾಗಲಕ್ಷ್ಮಿ ಹಾಗೂ ಆರೋಪಿಗೆ 7 ವರ್ಷದ ಹಿಂದೆ ಮದುವೆಯಾಗಿದ್ದು ಅವರಿಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಅವರಿಗೆ ಅವರ ವೈವಾಹಿಕ ಒಂದು ವಿಚಾರದಲ್ಲಿ ಕೆಲವು ಕಲಹಗಳಿದ್ದು ಮೊದಲಿಂದಲೂ ಕೂಡ ಅವರ ಮಧ್ಯದಲ್ಲಿ ಜಗಳ ಗಲಾಟೆಗಳು ನಡೀತಾ ಇತ್ತು ಅಂಥೇಳಿ ಅಲ್ಲಿ ಏನು ಆ ಆವರಣದಲ್ಲಿ ಇದ್ದಂತಹ ಅಂದರೆ ನೇಬರ್ಸ್ ಯಾರಿದ್ದಾರೆ ಅವರು ತಿಳಿಸಿರೋ ಅವಾಗವಾಗ ಜಗಳ ಮಾಡ್ಕೊಳ್ತಾ ಇದ್ರು ಅಂಥೇಳಿ. ಈ ಆರೋಪಿ ಏನಿದ್ದಾನೆ ಅವಳ ಗಂಡ ಅವನು ಅವಳನ್ನು ಶಂಕಿಸಿ ಆ ಒಂದು ಕಾರಣದಿಂದ ಅವಳ ಶೀಲವನ್ನು ಶಂಕಿಸಿ ಆ ಒಂದು ಕಾರಣದಿಂದ ಅವಳನ್ನು ಪ್ರೈಮಾಫೇಸಿ ಹತ್ಯೆ ಮಾಡಿರೋವಂಥದ್ದು ಅವಳು ಹಾಗೂ ಅವಳ ತಮ್ಮ ಮತ್ತು ಅವನು ಮತ್ತು ಅವನ ತಮ್ಮ ಮತ್ತು ಅವನ ತಂದೆ ಸೇರಿ ಈ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು. ಈ ಪ್ರಕರಣ ನಡೆದ ದಿನದಂದು ಅದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೃತೆ ಯಾರಿದ್ದಾಳೆ ಅವಳ ತಂದೆ ತಾಯಿಯನ್ನು ಇತ್ಯರ್ಥಪಡಿಸಲಿಕ್ಕೆ ಅಂತ ಕರೆಸಿಕೊಂಡಿದ್ದು ಈ ಏರಿಯಾಗೆ. ಅವರು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಅಲ್ಲಿ ಬಂದಾಗ ಅವರ ಮಧ್ಯದಲ್ಲಿ ಮಾತುಕತೆ ನಡೀತದೆ. ಮನಸ್ತಾಪ ಜಾಸ್ತಿಯಾಗಿ ಆನಂತರದಲ್ಲಿ ಅವರು ಕೃತ್ಯಕ್ಕೆ ಅಲ್ಲೇ ಇದ್ದಂತಹ ಒಂದು ಖಾರದ ಪುಡಿಯನ್ನು ಉಪಯೋಗಿಸ್ತಾರೆ. ಅವ್ರ ಮೇಲೆ ಖಾರದ ಪುಡಿ ಎರಚಿದ ನಂತರ ಅವರು ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆನಂತರದಲ್ಲಿ ಅವರ ಮನೆಯಲ್ಲೇ ಇದ್ದಂತಹ ಮಚ್ಚನ್ನು ಉಪಯೋಗಿಸ್ಬಿಟ್ಟು ಅವರನ್ನು ಹತ್ಯೆ ಮಾಡಲಾಗಿದೆ, ಆ ಮಹಿಳೆ ಹಾಗೂ ಅವಳ ತಂದೆಯನ್ನು. ಆನಂತರದಲ್ಲಿ ಅಲ್ಲೇ ಇದ್ದಂತಹ ಕಲ್ಲನ್ನು ಕೂಡ ಉಪಯೋಗಿಸಿ ಅವರ ತಲೆ ಮೇಲೆ ಅದರಿಂದ ಅಟ್ಯಾಕ್ ಮಾಡಿರೋವಂಥದ್ದು. ನಮಗೆ ಇದರಲ್ಲಿ ಕೆಲವು ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ. ಕೇಸನ್ನು ತುಂಬ ಸ್ಟ್ರಾಂಗ್ ಆಗಿ ನಾವು ಪರಿಗಣಿಸಿದ್ದೇವೆ. ಯಾಕಂದರೆ 2 ಹತ್ಯೆಗಳು ಏಕಕಾಲದಲ್ಲಿ ಆಗಿರುವಂಥದ್ದು. ಆದಷ್ಟು ಬೇಗ ಇದನ್ನು ನಾವು ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನನ್ನು ಮಾಡಿಬಿಟ್ಟು ತುಂಬ ಬೇಗ ಚಾರ್ಜ್ ಶೀಟ್ ಕೊಟ್ಟು ಟ್ರಯಲ್ ಕೂಡ ಪ್ರೋಆಕ್ಟಿವ್ ಆಗಿ ಸ್ವಲ್ಪ ಫಾಸ್ಟ್ ಟ್ರ್ಯಾಕಲ್ಲಿ ನಡೀಬೇಕು ಅಂತ ಹೇಳಿ ನಾವು ಅದ್ರ ಬಗ್ಗೆ ಆಲೋಚನೆ. ಅವರ ಮಧ್ಯದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಕಸ್ಟಡಿ ರಿಲೇಟೆಡ್ ಅವರ ಮನಸ್ತಾಪದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಹೆಂಡತಿ ಆದವಳು ನನ್ನ ಜೊತೆಗೆ ಇರಬೇಕು ಅಂತ ಗಂಡನಿಗೆ ಸ್ವಲ್ಪ ಅದ್ರ ಬಗ್ಗೆ ಗಲಾಟೆ ಆಗಿರುವಂಥದ್ದು. ಆ ದಿನ ಅದು ಜಾಸ್ತಿ ಹೆಚ್ಚಾದಾಗ ಅವರು ಅಟ್ಯಾಕ್ ಮಾಡಿರುವಂಥದ್ದು. ಪ್ರೀವಿಯಸ್ಲಿ ಅವರ ಆಲೋಚನೆ ಇತ್ತೋ ಇಲ್ವೋ ಅನ್ನೋವಂಥದ್ದು ತನಿಖೆಯಲ್ಲಿ ಗೊತ್ತಾಗ್ತದೆ. ಅವ್ರೇನಾದರೂ ಕಾನ್ಸ್ಪಿರಸಿ ಮಾಡೇ ಕರೆಸ್ಕೊಂಡಿದ್ದಾರಾ ಅಥವಾ ಆ ಮೊಮೆಂಟಲ್ಲಿ ಆ ಒಂದು ಕೃತ್ಯ ಆಗಿದೆಯಾ ಅನ್ನೋದು ಇನ್ವೆಸ್ಟಿಗೇಷನ್ನಲ್ಲಿ ನಮ್ಗೆ ತಿಳಿಬೇಕಾಗ್ತದೆ. ಅದಿದ್ದೆ, ಬಟ್ ಅದನ್ನು ನಾವು ತುಂಬ ಸ್ಟ್ರಾಂಗ್ ಆಗ್ತದೆ. ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಇದನ್ನೇ ವಿಷಯ ಮಾತಾಡಲಿಕ್ಕೆ ಕರಿ ಅಂತ ಹೇಳಿಬಿಟ್ಟು ಕರೆಸಿರೋ ಅಂಥದ್ದು. ಕರೆದ ನಂತರ ಚರ್ಚೆ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿ ಆಮೇಲೆ ಮಾವನ ಮೇಲೆ ಕಾರಣ ಮೇ ಬಿ ಅವರು ಪ್ರೀವಿಯಸ್ಲಿ ಏನೋ ಅಂಥದ್ದು ಆ್ಯಂಟಿಸಿಡೆಂಟ್ ಚೆಕ್ ಮಾಡಿದರೆ ಯಾವುದೂ ಆ ಥರದ್ದು ಇಲ್ಲ ಅವ್ರದ್ದು. ಬಟ್ ಆ ಮೊಮೆಂಟಲ್ಲಿ ಜಗಳಗಳು ಯಾವ ಲೆವೆಲ್ಗೆ ಹೋಗಿದೆ ಅನ್ನೋವಂಥದ್ದು ಗೊತ್ತಿಲ್ಲ. ಮೊದಲು ಗಲಾಟೆ ಆಗಿ ಆನಂತರದಲ್ಲಿ ಅವರು ಹೊಡೆದು ಆಚೆ ಬಂದಾಗ ಕಂಟಿನ್ಯೂಸ್ ಆಗಿ ಅವರು ಅಸಾಲ್ಟ್ ಮಾಡಿರೋದು ನೋಡಿದರೆ ರೇಜ್ ಅಂತೇನು ಹೇಳ್ತೀವಿ ನಾವು, ತುಂಬ ಜಾಸ್ತಿ ಇದ್ದಂಗಿದೆ. ಯಾಕಂದರೆ ತುಂಬ ಸರ್ತಿ ಏನು ಮಚ್ಚನ್ನು ಯೂಸ್ ಮಾಡಿಬಿಟ್ಟು ಹೊಡೆದಿರೋ ಅಂಥದ್ದು ಅಸಾಲ್ಟ್ ಆಗಿರೋದು ತುಂಬ ಜಾಸ್ತಿ ಇದೆ. ಸೊ ಮೇ ಬಿ ಆ ಮೊಮೆಂಟಲ್ಲಿ ರೇಜಲ್ಲಿ ಎಲ್ಲರನ್ನೂ ಯಾರು ಎದುರುಗಡೆ ಬಂದಿದ್ದಾರೆ ಅವ್ರನ್ನೂ ಹೊಡೆದಿರೋವಂಥದ್ದು. ಈವನ್ ಅತ್ತೆಗೂ ಕೂಡ ಅದೇ ಒಂದು ಆಲೋಚನೆಯಲ್ಲಿ ಹೊಡೆದಿರೋವಂಥದ್ದು. ಬಟ್ ಥ್ಯಾಂಕ್ಫುಲಿ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾಳೆ. ಹಾಂ, ಅವರು ಅಂದರೆ ಗೊತ್ತಾಗಲಿಲ್ಲ ನನಗೆ.
ಮೂರು ಜನ ಇನ್ವಾಲ್ವ್ ಆಗಿದ್ದಾರೆ. ಒಬ್ಬರು ಮಚ್ಚು ಯೂಸ್ ಮಾಡಿರೋವಂಥದ್ದು ಸೋಫಾರ್ ನಮಗೆ ಗೊತ್ತಾಗಿರುವಂಥದ್ದು. ಮಚ್ಚಿಂದ ಒಬ್ಬರು ಅಟ್ಯಾಕ್ ಮಾಡಿದ್ದಾರೆ, ದೆನ್ ಇನ್ನೊಬ್ಬ ಕೂಡ ಅದನ್ನೇ ಮಚ್ಚನ್ನು ಯೂಸ್ ಮಾಡಿದ್ದಾನೆ. ಆಮೇಲೆ ಅಲ್ಲೇ ಅದು ಇಟ್ಟಿಗೆ ಥರದ್ದು ಕಲ್ಲು ಏನಿರುತ್ತೆ ಅದನ್ನು ಸಿಮೆಂಟಿಂದು ಇಟ್ಟಿಗೆ ಬ್ರಿಕ್ ಏನಿರುತ್ತೆ ಅದನ್ನು ತಗೊಂಡು ಇಬ್ಬರದು ತಲೆ ಮೇಲೆ ಹಾಕಿರೋ ಅಂಥದ್ದು. ಮೂರು ಜನ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇವನ್ ಅವರ ತಂದೆ ಏನಿದ್ದಾನೆ, ಆರೋಪಿಗಳ ತಂದೆ, ಅವನು ಕೂಡ ಕಲ್ಲನ್ನು ತಗೊಂಡು ಹಾಕಿರುವಂಥದ್ದು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಬಟ್ ನಾವು ಅದನ್ನು ತುಂಬ ಮೆಟಿಕ್ಯುಲಸ್ ಆಗಿ ಎಲ್ಲರದ್ದು ಒಂದು ಹೇಳಿಕೆಗಳನ್ನ ಪಡೆದುಕೊಂಡು ನಾವು ಕೇಸ್ ಫೈಲ್ನ ಪ್ರಾಪರ್ ಆಗಿ ಬಿಲ್ಡ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.